ನಮಸ್ಕಾರ ಆತ್ಮೀಯರೇ, ಎಲ್ಲರಿಗೂ ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಸೊ ಸ್ನೇಹಿತರೆ ಕೇಳಿ, ಇಲ್ಲಿ ಬಡತನ ಅಂತ ನೋಡಿದಾಗ ಒಂದು ಬಡತನ ಮಾಪನ ಮಾಡುವ ವಿಧಾನಗಳು ಅಂತ ನೋಡ್ತೀವಿ, ಹೌದಾ? ಸೊ ಮೆಜರ್ಸ್ ಆಫ್ ಪಾವರ್ಟಿ ಅಂತ ನೋಡ್ತೀವಿ, ಬಡತನವನ್ನು ಮಾಪನ ಮಾಡುವ ವಿಧಾನಗಳು. ಸರಿ, ಹೆಂಗೆ ವಿಧಾನದ ಮೂಲಕ, ಯಾವ ವಿಧಾನದ ಮೂಲಕ ನಾವು ಬಡತನವನ್ನು ಮಾಪನ ಮಾಡ್ತೀವಿ? ಸೊ ಬಡತನ ರೇಖೆ ಅಂತ ಮಾಡ್ತೀವಿ. BPL ಕಾರ್ಡ್ ಅಂತ ಕೇಳಿದ್ರಿ, BPL ಕಾರ್ಡ್ ಅಂತ ನೋಡಿರಿ, ಹೌದಾ? BPL ಕಾರ್ಡ್, ಹೌದಾ? ಸೊ ಈ BPL ಕಾರ್ಡನ್ನು ಹೊಂದಿರುವವರನ್ನ ನಾವು ಬಡವ ಅಂತ ಕರಿತೀವಿ, ಹೌದಾ? ಸೊ ಹಾಗಾಗಿ ಬಡತನದ ರೇಖೆಗಿಂತ ಕೆಳಗೆ ಇರುವವರೆಲ್ಲರನ್ನ ನಾವು ಏನಂತ ಕರಿತೀವಿ? ಸೊ ಬಡವರು ಅಂತ ಕರಿತಾ ಹೋಗ್ತೀವಿ. ಸೊ ಒಟ್ಟು ಟೋಟಲ್ ಜನಸಂಖ್ಯೆಯನ್ನ ಈ ರೇಖೆ ಏನ್ ಮಾಡ್ತದಪ್ಪ ಅಂದ್ರೆ, ಸೊ BPL ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವವರು ಮತ್ತು ಏನಪ್ಪ ಅಂದ್ರೆ ಮೇಲಿರುವವರು. ಸೊ ಹೀಗೆ ಜನಸಂಖ್ಯೆಯನ್ನ ಬಡವ ಅಂತ ನಿರ್ಧಾರ ಮಾಡ್ತದ. ಸೊ ಯಾವುದು ಅಂದ್ರೆ ಬಡತನ ರೇಖೆ ಅಂತ ನೋಡ್ತೀವಿ. ಈಗ ನಿಮ್ಗೆ ಆಲ್ರೆಡಿ ಗೊತ್ತದ. ಸೊ ಹೌದಲ್ರಿ, BPL ಕಾರ್ಡನ್ನು ನಾವು ಹಳ್ಳಿಗಳಲ್ಲೆಲ್ಲ ನೋಡ್ತಿರ್ತೀವಿ. ಸೊ BPL ಕಾರ್ಡ್, APL ಕಾರ್ಡ್ ಅಂತ ನೋಡ್ತಿರ್ತೀವಿ, ಹೌದಲ್ವಾ? ಸೊ ಬಿಲೋ ಪಾವರ್ಟಿ ಲೈನ್ ಅಂತ ನೋಡ್ತೀವಿ. ಸೊ BPL ಕಾರ್ಡ್ ಹೊಂದಿರೋರಿಗೆ ನಾವೇನಪ್ಪ ಅಂದ್ರೆ ಸರ್ಕಾರದಿಂದ ಉಚಿತವಾಗಿ ಸೌಲಭ್ಯಗಳು ಸಿಗ್ತಾ ಹೋಗ್ತಾವ. ಸೊ ಅನ್ನಭಾಗ್ಯ ಅಕ್ಕಿ ಯೋಜನೆ ಅಡಿಯಲ್ಲಿ, ಹೌದಾ? ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದ್ರೆ ಸೊ ಅಕ್ಕಿಯನ್ನು ಕೊಡ್ತಾರೆ, ಹೌದಲ್ವಾ? ಸೊ ಅದೇ ರೀತಿಯಾಗಿ BPL ಕಾರ್ಡನ್ನು ಹೊಂದಿದ್ದರೆ ಸೊ ನಿಮಗೆ ಹಲವಾರು ಸೌಲಭ್ಯಗಳು ಸಿಗ್ತಾ ಹೋಗ್ತವ. ಸೊ ಹಾಗಾಗಿ ಈ BPL ಕಾರ್ಡಿನ ಈ ರೇಖೆಯ ಆಧಾರದ ಮೇಲೆ ಸೊ ಬಡತನವನ್ನು ಏನು ಮಾಡ್ಲಾಗ್ತದ, ನಿರ್ಧಾರ ಮಾಡ್ಲಾಗ್ತದ ಅಂತ ನೋಡ್ತೀವಿ. ಸೊ ಸ್ನೇಹಿತರೆ, ಬಡತನ ರೇಖೆಗಿಂತ ಕೆಳಗಿರುವವ್ರನ್ನ ಬಡವ ಅಂತ ಕರೀತಾರ, ಬಡತನ ರೇಖೆಗಿಂತ ಮೇಲಿರುವವ್ರನ್ನ ಸೊ ಬಡವ ಅಲ್ಲ, ಅವರು APL ಕಾರ್ಡನ್ನು ಹೊಂದಿರುವವರು ಅಂತಾರ. BPL ಮೀನ್ಸ್ ಬಿಲೋ ಪಾವರ್ಟಿ ಲೈನ್ ಅಂತ ನೋಡ್ತೀವಿ, APL ಮೀನ್ಸ್ ಅಬೋವ್ ಪಾವರ್ಟಿ ಲೈನ್, ಹೌದಾ? ಸೊ ಹಾಗಾಗಿ ಸೊ ರೇಖೆಯ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಸೊ ಎರಡನೇ ವಿಧಾನ ಯಾವುದು ಅಂತಂದಾಗ ತಲಾ ಎಣಿಕೆ ಅನುಪಾತ. ತಲಾ ಎಣಿಕೆ ಅಂದ್ರೆ ಏನು? ಅವರ ಆದಾಯ, ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ನಾವು ಏನು ಮಾಡ್ತೀವಿ, ಇದನ್ನು ನಿರ್ಧಾರ ಮಾಡ್ತೀವಿ. ಸೊ ಬಡತನ ರೇಖೆಗಿಂತ ಕೆಳಗಿರುವ ಜನರ ಒಟ್ಟು ಜನಸಂಖ್ಯೆಯಿಂದ ವಿಭಾಗಿಸಿದಾಗ ಇದನ್ನು ಏನು ಮಾಡಲಾಗ್ತದ, ಕಂಡು ಹಿಡಿಯಲಾಗ್ತದ ಅಂತ ನೋಡ್ತೀವಿ, ಹೌದಾ? ಸೊ ಎರಡನೇ ವಿಧಾನ ಯಾವುದು ಅಂದ್ರೆ ಸೊ ತಲಾ ಎಣಿಕೆ, ಹೌದಾ? ಸೊ ತಲಾ ಎಣಿಕೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಸೊ ಎಣಿಕೆಯ ಆಧಾರದ ಮೇಲೆ ಇದನ್ನು ನಾವೇನಪ್ಪ ಅಂದ್ರೆ ಕಂಡು ಹಿಡಿತೀವಿ ಅಂತ ನೋಡ್ತೀವಿ.